ಅಕ್ಕ ಇದೇನು? ಇದು ರಿಂಗು. ಹಾಕೊಳ್ಳಿ. ಯಾಂಕರ್ ಕೈಲಿ ರಿಂಗ್ ಆಗ್ತಾ. ಯಾಂಕರ್ ರಿಂಗು. ನಮಸ್ಕಾರ ಸ್ನೇಹಿತರೆ, ಫ್ಯಾಕ್ಟ್ಸ್ ಮಗ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ಇವತ್ತು ನಾನು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯ ಕಥೆಯನ್ನು ಹೇಳಲಿದ್ದೇನೆ. ಈ ಕತೆ ಕೇಳಿದ ಮೇಲೆ ನಿಮಗೆ ಅನಿಸುತ್ತೆ ಛಲವೊಂದಿದ್ದರೆ ಮನುಷ್ಯ ಏನನ್ನಾದರೂ ಸಾಧಿಸಬಹುದು ಎಂದು. ಒಂದು ಕಾಲದಲ್ಲಿ ಹೊಟ್ಟೆಪಾಡಿಗಾಗಿ ರಿಯಾಲಿಟಿ ಶೋ ಮತ್ತು ಸಿನಿಮಾ ಸೆಟ್ಗಳಲ್ಲಿ ಸೆಟ್ ಬಾಯ್ ಆಗಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಂದು ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಯಲ್ಲಿ ರಾಜನಂತೆ ಮೆರೆಯುತ್ತಿದ್ದಾನೆ. ಹಾಗೂ ಮಂಡ್ಯದ ಸೊಗಡನ್ನು ತನ್ನ ಮಾತಿನಲ್ಲೇ ತುಂಬಿಕೊಂಡು ಇಡೀ ಕರ್ನಾಟಕವನ್ನೇ ನಗಿಸುತ್ತಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವರೇ ನಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅಲಿಯಾಸ್ ಮಳವಳ್ಳಿ ನಟರಾಜ್. ದಿನಕ್ಕೆ ಕೇವಲ 650 ರೂಪಾಯಿ ಕೂಲಿಗೆ ದುಡಿಯುತ್ತಿದ್ದ ಈ ಹುಡುಗ ಇಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜನರ ಪ್ರೀತಿಯನ್ನು ಗಳಿಸಿದ್ದು ಹೇಗೆ? ಈ ರೋಚಕ ಮತ್ತು ಸ್ಫೂರ್ತಿದಾಯಕ ಕಥೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಯಾಕಂದ್ರೆ ಈ ಕತೆ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಗಿಲ್ಲಿ ಅವರ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ, ಅವರ ಹುಟ್ಟೂರಿನಲ್ಲೇ SSLC ಮುಗಿಸಿದ್ದರು. ನಂತರ ITI ಕೂಡ ಪೂರೈಸಿದರು. ಅವರ ತಂದೆಯ ಕನಸು ತುಂಬಾ ಸರಳವಾಗಿತ್ತು. ತನ್ನ ಮಗ ಏನನ್ನಾದರೂ ಓದಿ ಒಂದು ಸಣ್ಣ ಸರ್ಕಾರಿ ಕೆಲಸ ಹಿಡಿದು ನೆಮ್ಮದಿಯಾಗಿರಲಿ ಎನ್ನುವುದು ಇವರ ಆಸೆ ಆಗಿತ್ತು. ಆದರೆ ವಿಧಿ ಆಟವೇ ಬೇರೆ ಇತ್ತು. ನಟರಾಜ್ ಅವರ ತಲೆಯಲ್ಲಿ ಓದಿಗಿಂತ ಹೆಚ್ಚಾಗಿ ಸಿನಿಮಾ ಮತ್ತು ಬಣ್ಣ ಲೋಕದ ಕ್ರೇಜ್ ಜಾಸ್ತಿ ಇತ್ತು. ಗಿಲ್ಲಿ ನಟ ಅವರು ಹುಟ್ಟಿದ್ದು 1996ರಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡಾಪುರ ಎಂಬ ಪುಟ್ಟ ಗ್ರಾಮ ಇವರ ಹುಟ್ಟೂರು. ಗಿಲ್ಲಿ ಅವರ ತಂದೆ ಒಬ್ಬ ಸಾಮಾನ್ಯ ಕುರಿಗಾಹಿ. ಬಡತನ ಅನ್ನೋದು ಇವರ ಬೆನ್ನಿಗೆ ಅಂಟಿಕೊಂಡಿತ್ತು. ಹೊಲ ಗದ್ದೆ ಕುರಿಗಳ ಮಧ್ಯೆ ಬೆಳೆದ ನಟರಾಜ್ ಅವರಿಗೆ ಬಾಲ್ಯದಿಂದಲೇ ಮಂಡ್ಯ ಭಾಷೆ ಮತ್ತು ಅಲ್ಲಿನ ಹಳ್ಳಿಯ ಸೊಗಡಿನ ಮೇಲೆ ಅಪಾರ ಪ್ರೇಮ. ಟಿವಿಯಲ್ಲಿ ನಟರನ್ನು ನೋಡಿ ನಾನು ಕೂಡ ನಟ ಮತ್ತು ನಿರ್ದೇಶಕರಾಗಿ ಜನರನ್ನು ನಗಿಸಬೇಕು ಎಂಬ ಹಂಬಲ ಇವರಲ್ಲಿ ಚಿಗುರೊಡೆಯಿತು. ಅದೇ ಹಂಬಲ ಇವರನ್ನು ಒಂದು ದಿನ ಮಂಡ್ಯದಿಂದ ಬೆಂಗಳೂರಿನ ಬಸ್ ಹತ್ತುವಂತೆ ಮಾಡಿತು. ಬೆಂಗಳೂರಿಗೆ ಬಂದ ತಕ್ಷಣ ಯಾರಿಗೂ ರೆಡ್ ಕಾರ್ಪೆಟ್ ಸ್ವಾಗತ ಸಿಗೋದಿಲ್ಲ. ನಟರಾಜ್ ಅವರಿಗೂ ಅಷ್ಟೇ. ಮೊದಲ ದಿನಗಳಲ್ಲಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇವರಿಗೆ ಸಿನಿಮಾ ಚಾನ್ಸ್ ಬೇಗನೆ ಸಿಗಲಿಲ್ಲ. ಆ ಸಮಯದಲ್ಲಿ ಒಂದೊತ್ತು ಊಟಕ್ಕೂ ಕೂಡ ಇವರು ಕಷ್ಟಪಡ್ತಿದ್ರಂತೆ. ಎಷ್ಟೋ ರಾತ್ರಿ ಇವರು ಹಸಿವಿನಿಂದ ಮಲಗಿದ್ರಂತೆ. ಇವರ ಸ್ನೇಹಿತರು ಹೇಳ್ತಾರೆ, ನಾನು ಮತ್ತೆ ಗಿಲ್ಲಿ ನಟ ಅವರು ರಾಗಿ ಗಂಜಿ ಕುಡಿದು ಮಲಗಿದ್ದು ಎಂದು. ಆದರೆ ಇವರಿಗೆ ಎಷ್ಟೇ ಕಷ್ಟ ಬಂದರೂ ಸೋಲಪ್ಪಲಿಲ್ಲ. ಬಣ್ಣದ ಲೋಕದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಸಿನಿಮಾ ಸೆಟ್ಗಳಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಸೇರಿಕೊಂಡರು. ಶೂಟಿಂಗ್ ಸೆಟ್ಗಳಲ್ಲಿ ಕಸ ಗುಡಿಸುವುದು, ಲೈಟ್ ಹಿಡಿಯುವುದು, ನಟರಿಗೆ ಟೀ ಕಾಫಿ ಕೊಡುವುದು, ಹಾಗೆ ಸಿಕ್ಕ ಕೆಲಸವನ್ನು ಮಾಡಿದ್ದರು. ಆಗ ಅವರಿಗೆ ಸಿಗುತ್ತಿದ್ದ ಸಂಭಾವನೆ ದಿನಕ್ಕೆ ಕೇವಲ 650 ರೂಪಾಯಿ ಮಾತ್ರ. ಇಷ್ಟೊಂದು ನೀವು ನಾವೇ ಮೇಲು ಅಂತ ಇದ್ದೀರಲ್ಲ, 30 ರೂಪಾಯಿ ಪಾನಿಪುರಿ ತಿನ್ಕೊಂಡು 300 ಸೆಲ್ಫಿ ತಗೊಳ್ಳೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ 300 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡು, ನಮ್ಗೆ ಎಷ್ಟು ಇರ್ಬೇಡ. ಇಲ್ಲಿ ಒಂದು ಅದ್ಭುತವಾದ ಕಾಕತಾಳೀಯ ಘಟನೆ ಇದೆ ಕೇಳಿ. ಇಂದು ನಟರಾಜ್ ಅವರು ಯಾವ ಕಾಮಿಡಿ ಕಿಲಾಡಿ ಶೋ ಮೂಲಕ ಇಡೀ ಕರ್ನಾಟಕಕ್ಕೆ ಪರಿಚಯವಾದರು, ಅದೇ ಶೋನ ಸೆಟ್ನಲ್ಲಿ ಹಿಂದೆ ಒಬ್ಬ ಸಾಮಾನ್ಯ ಲೇಬರ್ ಆಗಿ ಕೆಲಸ ಮಾಡಿದ್ದರು. ಅಷ್ಟೇ ಅಲ್ಲ, ಕೆಲವು ಧಾರಾವಾಹಿ ಸೆಟ್ಗಳಲ್ಲಿ ಕೂಡ ಕೆಲಸ ಮಾಡಿದ್ದರು. ಆದರೆ ಅದೇ ವೇದಿಕೆಯ ಮೇಲೆ ಮುಂದೆ ನಾನು ಸ್ಟಾರ್ ಆಗ್ತೀನಿ ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ವೇನೋ. ಸಿನಿಮಾ ಅವಕಾಶ ಸುಲಭವಾಗಿ ಸಿಗದೇ ಇದ್ದಾಗ ಗಿಲ್ಲಿ ಅವರು ಹತಾಶರಾಗಲಿಲ್ಲ. ಬದಲಿಗೆ ಅವರು ನಾವ್ ಹೆಣ್ಣಿನ ಕಡೆಯವರು ಫುಲ್ ರೌಡಿ ಜಮ್ಮು, ಎಲ್ರು ನಮಗ್ ಮರ್ಯಾದೆ ಕೊಡ್ಬೇಕು. ಗುರು, ನನಗೊಂದು ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟಾಕು. ಕಾಲದ ಹಸಿರವಾದ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡರು. ಗಿಲ್ಲಿ ನಟ ಎಂಬ ಹೆಸರಿನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶುರು ಮಾಡಿದ್ದರು. ಅವರ ಕಾಮಿಡಿಯಲ್ಲಿ ಒಂದು ವಿಶೇಷತೆ ಇತ್ತು. ಅದೇ ರೈಮಿಂಗ್ ಕಾಮಿಡಿ ಅಥವಾ ಪ್ರಾಸಬದ್ಧ ಸಂಭಾಷಣೆ. ಮಂಡ್ಯ ಸೊಗಡಿನ ಭಾಷೆಯಲ್ಲಿ ಪಟಪಟನೆ ಪ್ರಾಸಬದ್ಧವಾಗಿ ಅವರು ಹೊಡೆಯುವ ಜೋಕ್ಗಳಿಗೆ ಜನ ಫಿದಾ ಆದರು. ನಳ್ಳಿ ಮೂಳೆ ಎಂಬ ಕಾಮಿಡಿ ವೆಬ್ ಸೀರೀಸ್ ಮೂಲಕ ಹೊಸ ಸಂಚಲನವನ್ನು ಸೃಷ್ಟಿಸಿದ್ದರು. ಸೋಷಿಯಲ್ ಮೀಡಿಯಾದಿಂದ ಶುರುವಾದ ಇವರ ಯಶಸ್ಸು ಮುಂದೆ ಕಿರುತೆರೆ ಮತ್ತು ಬೆಳ್ಳಿಯ ಪರದೆವರೆಗೂ ವಿಸ್ತರಿಸಿತು. ಕಾಮಿಡಿ ಕಿಲಾಡಿ ಶೋ ಮೂಲಕ ಇವರು ಪ್ರತಿ ಮನೆ ಮಗನಾದರು. ಅದಾದ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕ್ವಾಟ್ಲೆ ಕಿಚನ್ ಅಂತಹ ಜನಪ್ರಿಯ ಶೋಗಳಲ್ಲಿ ಭಾಗವಹಿಸಿ ಎಲ್ಲರನ್ನೂ ನಗಿಸಿದ್ದರು. ಆ ಶೋಗಳಲ್ಲಿ ಅವರ ಪ್ರಾಪರ್ಟಿ ಕಾಮಿಡಿ ಜನರಿಗೆ ಬಹಳ ಇಷ್ಟವಾಯಿತು. ಅಂಡರ್ ತರ ಎಂಟ್ರಿ ಕೊಟ್ಟು ಅಂಡರ್ ವರ್ಲ್ಡ್ ಅಲ್ಲಿ ಒಂದು ವಂಡರ್ ನ ಕ್ರಿಯೇಟ್ ಮಾಡಿರೋ ಬಾಯ್ ಮುನ್ನಾ ಬಾಯ್. ಇವಾಗ್ಲೂ ಗೊತ್ತಾಗ್ಲಿಲ್ಲ ಸರ್. ನಾನು ನಿಮ್ ತರ ಡಮ್ಮಿ ಪೀಸು. ನೀವಿಬ್ರು ಏನಾಗ್ಬೇಕು? ಲವರ್ ಸರ್. ಇನ್ನು ಸಿನಿಮಾ ವಿಚಾರಗಳಿಗೆ ಬಂದರೆ ಇವರು ಶೋಗಳಲ್ಲಿ ಮಾತ್ರ ಕಾಮಿಡಿ ಮಾಡೋಕೆ ಸೀಮಿತರಾಗಲಿಲ್ಲ. ದ ಡೆವಿಲ್, ಲಂಗೋಟಿ ಮ್ಯಾನ್, ಧಮಾಕ, ಫಸ್ಟ್ ಡೇ ಫಸ್ಟ್ ಶೋ, ಸರ್ವೆ ನಂಬರ್ 45 ಅಂತಹ ಚಿತ್ರಗಳಲ್ಲಿ ನಟಿಸಿ ತನ್ನ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಂಡರು. ಇವರಿಗೆ ಸಿಗುತ್ತಿದ್ದು ಚಿಕ್ಕ ಪಾತ್ರವಾದರೂ ಅದರಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವುದು ಗಿಲ್ಲಿ ಅವರ ಸ್ಪೆಷಾಲಿಟಿ. ಇವರ ಕಾಮಿಡಿಗೆ ನಗದೇ ಇರೋ ಜನರೇ ಇಲ್ಲ. ಉದಾಹರಣೆಗೆ ಡೆವಿಲ್ ಮೂವಿನೇ ತಗೊಳ್ಳಿ. ಇವರ ನಟನೆ ನೋಡಿ ಅಭಿಮಾನಿಗಳು ಇವರನ್ನು
ಮೆರೆಸ್ತಿದ್ದಾರೆ. ಈಗಿನ ದೊಡ್ಡ ಸುದ್ದಿ ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರ ಆಟ. ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯ ಒಳಗೆ ಒಬ್ಬ ಸಾಮಾನ್ಯ ಸ್ಪರ್ಧಿಯಾಗಿ ಉಳಿದಿಲ್ಲ, ಒಬ್ಬ ಒನ್ ಮ್ಯಾನ್ ಶೋ ಪ್ಲೇಯರ್ ಆಗಿ ಹೊರಹೊಮ್ಮುತ್ತಿದ್ದಾರೆ. ಬನಿಯನ್ ಹಾಕಿಕೊಂಡು ಹಳ್ಳಿಯ ಭಾಷೆಯಲ್ಲಿ ಮಾತನಾಡುತ್ತಾ ಮನೆಯೊಳಗೆ ಪ್ರತಿಯೊಬ್ಬರಿಗೂ ನಗುವನ್ನು ಹಂಚುತ್ತಾ ಟಾಸ್ಕ್ ಬಂದಾಗ ಜಿದ್ದಿಗೆ ಬಿದ್ದು ಆಡುತ್ತಿದ್ದಾರೆ. ಇವರ ನಿಷ್ಕಲ್ಮಶ ಮನಸ್ಸು ಮತ್ತು ಇವರ ಪ್ರಾಮಾಣಿಕ ಆಟ ಜನರಿಗೆ ತುಂಬಾ ಇಷ್ಟವಾಗುತ್ತಿದೆ. ನಾನು ಮಂಡ್ಯದ ಗಂಡು ಎಂಬುದನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಸಾಬೀತುಪಡಿಸುತ್ತಿದ್ದಾರೆ. ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ರಾಜನಂತೆ ಮೆರೆಯುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಗಿಲ್ಲಿ ನಟ ಅವರ ಜೀವನ ನಿಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ನಿಮ್ಮ ಹಿನ್ನೆಲೆ ಎಷ್ಟೇ ಬಡತನವಾಗಿರಲಿ, ನಿಮಗೆ ಯಾರು ಸಪೋರ್ಟ್ ಮಾಡಲಿಲ್ಲದಿದ್ದರೂ ನಿಮ್ಮ ಶ್ರಮ ಮತ್ತು ನಿಮ್ಮ ಮೇಲಿರುವ ನಂಬಿಕೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತಲುಪಿಸುತ್ತದೆ. ಒಬ್ಬ ಕುರಿ ಕಾಯುವ ಮಗ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ ಅಂದ್ರೆ ಅದು ಅವರ ಕಠಿಣ ಪರಿಶ್ರಮದ ಫಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಈ ಸೀಸನ್ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.